ಸರ್, ತಮಿಳುನಾಡು ಸರ್ಕಾರ ಏನು ಕಾವೇರಿ ವಿಚಾರ ಮೇಕೆದಾಟು ವಿಚಾರದಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿದೆ. ನೋಡಿ, ಅವ್ರು ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡ್ಬೇಕು? ನಾವು ಮಾಡ್ಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮಿಯರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದ್ರೂ ಏನೋ ಆಕ್ಷೇಪ ವ್ಯಕ್ತಪಡಿಸ್ಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು, ಬೆಂಗಳೂರಿಗೆ ಅನುಕೂಲ ಆಗ್ಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೇವೆ. ಮಾಡ್ಲಿ, ವಾಟ್ ಎವರ್ ಇಟ್ ಇಸ್. ನೋಡಿ, ನನ್ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ. ಇವ್ರು ಇನ್ನ ಏನ್ ಮುಂದೆ ಮಾಡ್ತಾರೆ? ವಿ ಆರ್ ಆಲ್ಸೋ ರೆಡಿ ಫಾರ್ ಇಟ್. ಧ್ವನಿ ಎತ್ತಬೇಕಲ್ಲ ಸರ್, ದೆಹಲಿಯಲ್ಲಿ ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿಜೆಪಿ ಅವ್ರ. 12 ವರ್ಷ ಆಯ್ತು ಸ್ವಾಮಿ, ಒಂದ್ಸರಿಯನ್ನ ಯಾವ್ದಾದ್ರು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವ್ ಯಾಕೆ ಇನ್ನ ಇಟ್ಕೊಂಡಿದೀರ ನನ್ಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ ಬಿಜೆಪಿ ಎಂಪಿಗಳು ಏನ್ ಮಾಡ್ತಾರೆ ಈಗ, ನಿಮ್ಮ BMRC ಅಲ್ದು ದರ ಏರಿಕೆ ಆದಾಗ ಯಾವ ರೀತಿ ಬಂದು ಪ್ರತಿಭಟನೆ ಮಾಡ್ತಾರೆ, ಬಾಲೇಶ ತರ ಹೇಳಿಕೆ ಕೊಡ್ತಾರೆ. ಏನ್ ಬರೇ ನಮ್ದು ಒಂದೇ ಜವಾಬ್ದಾರಿನಾ? ಸೊ ಇವೆಲ್ಲ ಐ ಹ್ಯಾವ್ ನೋ ಹೋಪ್ಸ್ ಅಂಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಬಿಜೆಪಿ. ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಇನ್ನ ಯಾಕಿದೆ ಅಂತ ನನ್ಗೆ ಗೊತ್ತಿಲ್ಲ. ನೋಡಿ, ಅವ್ರು ಹಿತಾಸಕ್ತಿನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡ್ಕೋತಾರೆ. ನಾವೇನ್ ಮಾಡ್ಬೇಕು? ನಾವು ಮಾಡ್ಬೇಕಲ್ಲ. ಕೋರ್ಟ್ ಆರ್ಡರ್ ಕ್ಲಿಯರ್ ಇದೆ. ವಿ ಆರ್ ಮಿಯರ್ಲಿ ಈಗ ನಾವು ಅವ್ರ ಪಾಲಿನ ನೀರನ್ನ ನಾವು ಕಸ್ಕೋತಾ ಇದೀವಿ ಅಂದ್ರೆ ಅವರು ಏನಾದ್ರೂ ಏನೋ ಆಕ್ಷೇಪ ವ್ಯಕ್ತಪಡಿಸ್ಲಿ. ಎಕ್ಸಸ್ ಏನಿದೆ ಹೋಗ್ತಾ ಇದೆ ಅದನ್ನ ನಾವು ಸಂಗ್ರಹಣೆ ಮಾಡಿ ನಮ್ಮ ಜನರಿಗೆ ಅನುಕೂಲ ಆಗ್ಬೇಕು, ಬೆಂಗಳೂರಿಗೆ ಅನುಕೂಲ ಆಗ್ಬೇಕು, ಅಲ್ಲಿ ಸ್ಥಳೀಯ ಜಿಲ್ಲೆಗಳಿಗೆ ಜನರಿಗೆ ಅನುಕೂಲ ಆಗ್ಬೇಕು ಅಂತ ಮಾಡ್ತಾ ಇರೋದು. ಅಂಡ್ ಕೋರ್ಟ್ ನಲ್ಲಿ ಕ್ಲಿಯರ್ ಆಗಿದೆ. ಯಾರಿಗೂ ಅನ್ಯಾಯ ಆಗ್ಲಾರ್ದಂಗೆ ನಾವು ನೋಡ್ಕೋತೇವೆ. ಮಾಡ್ಲಿ, ವಾಟ್ ಎವರ್ ಇಟ್ ಇಸ್. ನೋಡಿ, ನನ್ ಜವಾಬ್ದಾರಿ ಏನು? ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋದು. ಅವ್ರ ರಾಜ್ಯದ ಅದೇನಿದೆ ಆಗ್ಲೇ ಕೋರ್ಟ್ ಅಲ್ಲಿ ತೀರ್ಪು ಬಂದಿದೆ. ಇವ್ರು ಇನ್ನ ಏನ್ ಮುಂದೆ ಮಾಡ್ತಾರೆ? ವಿ ಆರ್ ಆಲ್ಸೋ ರೆಡಿ ಫಾರ್ ಇಟ್. ಧ್ವನಿ ಎತ್ತಬೇಕಲ್ಲ ಸರ್, ದೆಹಲಿಯಲ್ಲಿ ನಿಮ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಬಿಜೆಪಿ ಅವ್ರ. 12 ವರ್ಷ ಆಯ್ತು ಸ್ವಾಮಿ, ಒಂದ್ಸರಿಯನ್ನ ಯಾವ್ದಾದ್ರು ಕರ್ನಾಟಕದ ಬಗ್ಗೆ, ಕನ್ನಡಿಗರ ಬಗ್ಗೆ ಧ್ವನಿ ಎತ್ತಿದಾರ? ನನಗಂತೂ ಯಾವ್ದೇ ಎಕ್ಸ್ಪೆಕ್ಟೇಷನ್ ಇಲ್ಲ. ನೀವ್ ಯಾಕೆ ಇನ್ನ ಇಟ್ಕೊಂಡಿದೀರ ನನ್ಗೆ ಗೊತ್ತಿಲ್ಲ. ಅವರಷ್ಟು ಅಸಮರ್ಥ ನಾಯಕತ್ವ ಇಡೀ ದೇಶದಲ್ಲೇ ನಾನು ನೋಡಿಲ್ಲ. ನಮ್ಮ ರಾಜ್ಯ ಬಿಜೆಪಿ ಎಂಪಿಗಳು ಏನ್ ಮಾಡ್ತಾರೆ ಈಗ, ನಿಮ್ಮ BMRC ಅಲ್ದು ದರ ಏರಿಕೆ ಆದಾಗ ಯಾವ ರೀತಿ ಬಂದು ಪ್ರತಿಭಟನೆ ಮಾಡ್ತಾರೆ, ಬಾಲೇಶ ತರ ಹೇಳಿಕೆ ಕೊಡ್ತಾರೆ. ಏನ್ ಬರೇ ನಮ್ದು ಒಂದೇ ಜವಾಬ್ದಾರಿನಾ? ಸೊ ಇವೆಲ್ಲ ಐ ಹ್ಯಾವ್ ನೋ ಹೋಪ್ಸ್ ಅಂಡ್ ಝೀರೋ ಎಕ್ಸ್ಪೆಕ್ಟೇಷನ್ಸ್ ಫ್ರಮ್ ದ ಮೆಂಬರ್ಸ್ ಆಫ್ ಪಾರ್ಲಿಮೆಂಟ್ ಆಫ್ ಬಿಜೆಪಿ. ನಮ್ಮ ಮೀಡಿಯಾ ಫ್ರೆಂಡ್ಸಿಗೆ ಇನ್ನ ಯಾಕಿದೆ ಅಂತ ನನ್ಗೆ ಗೊತ್ತಿಲ್ಲ.